ನಮ್ ಜಮೀನನ್ನ ನಾವು ಬಿಟ್ಕೊಟ್ಬಿಟ್ಟು ಬೇರೆಯವ್ರಿಗೆ ಗುತ್ತಿಗೆ ತರ ಇಲ್ಲ ಅವರಿಗೆ ನಾವು ಕೈ ಕೆಳಗೆ ಏನು ಕೆಲಸ ಮಾಡ್ಬೇಕು ಅಂತ ನನಗಂತೂ ಇಷ್ಟ ಇಲ್ಲ. ಸರ್ ನಿಮ್ಮ ಭಾಗ್ಯ ನೋಡಿದೀವಿ ಸರ್ 2000 ಹಾಕೋದನ್ನ ಇವಾಗ ಆಧಾರ್ ಕಾರ್ಡ್ ಎತ್ಕೊಂಡ್ ಬನ್ನಿ ಅಂತ ಆಲ್ರೆಡಿ ಹೇಳ್ತಾ ಇದೀರಾ. ಒಬ್ರಿಂದ ಒಬ್ರಿಗೆ ಚೇಂಜ್ ಆಗಿದ ತಕ್ಷಣ ನಿಮ್ದು ಪ್ಲಾನೇ ಚೇಂಜ್ ಆಗ್ತಾ ಇದೆ. ಅಂದ್ರೆ ಕೃಷ್ಣ ಕಣ್ ಮುಚ್ಕೊಂಡ್ ಬೆಣ್ಣೆ ತಿನ್ಬೇಕಾದ್ರೆ ಯಾರಿಗೂ ಕಾಣಿಸಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಹಂಗಲ್ಲ, ಎಲ್ಲರಿಗೂ ಕಾಣ್ತಾ ಇರುತ್ತೆ. ಬಿಡ್ತಾರೆ ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್ ಎಂತ ಫಾಸ್ಟ್ ಇವರು ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ, ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್. ಪಾಪ ರೈತರೆಲ್ಲ ಇಲ್ಲಿಟ್ರೇಟ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗಲ್ಲ ಅಂತ. ಅವ್ರ ಜೋಬು ತುಂಬಿಸ್ಕೊಳಕ್ಕೆ ಏನ್ ಬೇಕು ಅದನ್ನ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೇಡಮ್ ಈಗ ವೇದಿಕೆ ಮೇಲೆ ನೀವೆಲ್ಲ ಮಾತಾಡ್ರಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರ. ಈಗ ಅವ್ರು ಹೇಳ್ತಾ ಇದಾರೆ ಪರಿಹಾರ ಎಷ್ಟು ಬೇಕು ಹೇಳಿ, ಇನ್ನು ಬೇಕಾ ಜಾಸ್ತಿ ಬೇಕಾ, 2.5 ಕೋಟಿ ಫಿಕ್ಸ್ ಮಾಡಿದ್ವಿ, 2.5 ಕೋಟಿ ತಕ, ಇನ್ನು ಬೇಕಾ 3 ಕೋಟಿ ಬೇಕಾದ್ರೆ ಕೊಡ್ತೀವಿ, ಕೊಡಕ್ಕೆ ಹೇಳಿ ಅಂತಿದ್ದಾರೆ. ಕೊಬ್ಬಿದ ಮಗನೇ, ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ್ರ ಮಡಗಿದ್ಯಾ ನೀನು? ಅವ್ರು ಎಷ್ಟೇ ಕೋಟಿ ಕೊಟ್ಟರು ನಾವು ಬಿಟ್ಕೊಡಕ್ ನಾವು ರೆಡಿ ಇರ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾರಲ್ಲ ಈಗ ಇಷ್ಟು ಕೋಟಿ ಕೊಟ್ರೆ ಇಷ್ಟು ಆದಾಯ ಆಗುತ್ತೆ ಅಷ್ಟಾಗುತ್ತೆ ಅಂತ. ನಮ್ ಜಮೀನನ್ನ ನಾವು ಬಿಟ್ಕೊಟ್ಬಿಟ್ಟು ಬೇರೆಯವ್ರಿಗೆ ಗುತ್ತಿಗೆ ತರ ಇಲ್ಲ ಅವರಿಗೆ ನಾವು ಕೈ ಕೆಳಗೆ ಏನು ಕೆಲಸ ಮಾಡ್ಬೇಕು ಅಂತ ನನಗಂತೂ ಇಷ್ಟ ಇಲ್ಲ. ನನ್ನ ಮನೆಯವ್ರಿಗೂ ಅದೇ ಹೇಳೋದು, ಈಗ ನಿಮ್ ಜಮೀನು ನಿಮ್ಮ ವಂಶಸ್ಥರದ್ದು ನಿಮ್ದು ಅಂತ ಅನ್ಕೊಡ್ರನ್ನ ಬೇರೆಯವ್ರಿಗೆ ಏನಕ್ಕೆ ಬಿಟ್ಕೊಡ್ಬೇಕು? ಅವ್ರು ಇವತ್ತು ಕೋಟಿ ಗಟ್ಲೆ ಕೊಡ್ಬೋದು, ನಾಳೆ ಗಂಟೆ ಉಳಿಯುತ್ತಾ ನಿಮ್ಮ ಹತ್ರ? ಹೆಸರು ಉಳಿಯುತ್ತಾ ಇಲ್ಲ ಉಳಿಯುತ್ತಾ ನಿಮಗೆ ಗೊತ್ತಲ್ಲ. ಈಗ ಅವ್ರು ಹೇಳ್ತಾರೆ ಎಲ್ಲ ಪಾಪ ಬಡವರು ಇದಾರೆ, ಎಷ್ಟು ಅಂತ ಕೂಲಿನಲ್ಲಿ ಮಾಡ್ತಾರೆ, ಈಗಲಾದ್ರೂ ಅಟ್ಲೀಸ್ಟ್ ಕೋಟಿ ಅನ್ನೋದನ್ನ ನೋಡ್ಲಿ, ಅವ್ರ ಮಕ್ಳು ಕೂಡ ಒಳ್ಳೆ ಲೈಫ್ ಲೀಡ್ ಮಾಡೋ ತರ ಆಗ್ಲಿ ಅನ್ನುವಂತ ಕನ್ಸರ್ನ್ ಅವರು ಹೇಳ್ತಾ ಇದಾರೆ. ನಾನೇ ಇಲ್ಲಿ ಬಿಡದಿನಲ್ಲಿ ನಿನ್ನೆ ಬಂದಿದ್ದಾಗ ಯಾರನ್ನೋ ಒಬ್ಬರನ್ನ ನೋಡಿದೆ, ಹೀಗೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಕರೆದು ಮಾತಾಡ್ಸಿದ್ರು. ಅವ್ರದ್ದು ರೇಷ್ಮೆ ಬೆಳೆ ಇದೆಯಂತೆ, 1-2 ತಿಂಗಳು ಫಸಲು ಅವ್ರಿಗೆ 90,000 ಬಂತಂತೆ. ತಿಂಗಳ ನೀವು 90,000 ಹಿಂಗೆ ಕೊಟ್ಬಿಡ್ತೀರಾ? ನಾವು ಇವಾಗ ನಮ್ಮ ಜಮೀನನ್ನು ಕೊಡ್ತೀವಪ್ಪ, ಕೊಟ್ಟ ಮೇಲೆ ನೀವು ತಿಂಗಳ ನನ್ಗೆ ಇವಾಗ 99,000 ನೀವು ಅಕೌಂಟಿಗೆ ಹಾಕ್ತೀರಾ, ನನ್ನ ಮನೆ ವಂಶಸ್ಥರು ನೀವು ನೋಡ್ಕೊಂತೀರಾ ಅಂದ್ರೆ ಮುಂದಕ್ಕೆ ನೋಡೋಣಪ್ಪ. ಎಷ್ಟು ತಿಂಗಳ ಅಂತ ನೋಡ್ಕೊಂತೀರಾ, ಎಷ್ಟು ಜನ ಅಂತ ನೋಡ್ಕೊಂತೀರಾ? ಸರ್ ನಿಮ್ಮ ಭಾಗ್ಯ ನೋಡಿದೀವಿ ಸರ್ 2000 ಹಾಕೋದನ್ನ ಇವಾಗ ಆಧಾರ್ ಕಾರ್ಡ್ ಎತ್ಕೊಂಡ್ ಬನ್ನಿ ಅಂತ ಆಲ್ರೆಡಿ ಹೇಳ್ತಾ ಇದೀರಾ. ಒಬ್ರಿಂದ ಒಬ್ರಿಗೆ ಚೇಂಜ್ ಆಗಿದ ತಕ್ಷಣ ನಿಮ್ದು ಪ್ಲಾನೇ ಚೇಂಜ್ ಆಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಓಟ್ ಕೇಳಕ್ ಮತ್ತೆ ನಮ್ಮ ಹತ್ರನೇ ಬರ್ತೀರಾ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಬಹುಶಃ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಿದ್ರೆ ಈ ಯೋಜನೆ ಆಗ್ತಾ ಇತ್ತು. ಅಟ್ಲೀಸ್ಟ್ ನಿಮ್ಮ ಈ ಒಂದು ವಿರೋಧಕ್ಕೆ ಅವರು ಒಂದು ಅಟ್ಲೀಸ್ಟ್ ಆಲಿಸ್ತಾ ಇದ್ರು, ಯೋಜನೆ ಕೈ ಬಿಡ್ತಿದ್ರು ಅನ್ನೋದ ನಂಬಿಕೆ ಇತ್ತಾ? ಖಂಡಿತವಾಗ್ಲೂ ನಾನು ಡಿ.ಕೆ. ಶಿವಕುಮಾರ್ ಸರ್ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಉದ್ಧಾರ ಆಗ್ಲಿಕ್ಕೆ ಯಾವ್ದನ್ನ ಸರಿಯಾಗಿ ಮಾಡ್ಬೇಕು ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ. ಸುತ್ತಮುತ್ತ ಅಕ್ವೈರೇಷನ್ ಕೊಟ್ಟಿರೋ ಜಾಗನೂ ನೋಡಿ, ಅವ್ರು ಉಳಿಸ್ಕೊಂಡಿರೋ ಜಾಗನೂ ನೋಡಿ, ನಿಮಗೆ ಅವಾಗ ಅದ್ರ ಎರಡಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಕನಕಪುರದಲ್ಲಿ ಹೇಳಿದ್ರು 1 ಅಡಿನೂ ಮಾರಕ್ ಹೋಗ್ಬೇಡಿ, 1 ಕುಂಟೆನೂ ಮಾರಕ್ ಹೋಗ್ಬೇಡಿ, ಚಿನ್ನದ ಬೆಲೆ ಬರುತ್ತೆ ಅಂತ. ಇಲ್ಲ, ಯಾಕೆ ಇಲ್ಲಿ ಚಿನ್ನದ ಬೆಲೆ ಇಲ್ವಾ? ಅದು ಏನಕ್ಕೆ ಅಂದ್ರೆ ಪಾಪ ರೈತರೆಲ್ಲ ಇಲ್ಲಿಟ್ರೇಟ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗಲ್ಲ ಅಂತ. ಸುತ್ತಮುತ್ತ ಹಳ್ಳಿಗಳನ್ನೆಲ್ಲ ಡೆವಲಪ್ ಮಾಡ್ಬಿಟ್ರೆ ಮಧ್ಯದಲ್ಲಿ ಉಳಿದಿರೋ ಬೆಳೆಗೆ ಇಲ್ಲ ಮಧ್ಯದಲ್ಲಿ ಉಳಿದಿರೋ ಜಾಗಕ್ಕೆ ಖಂಡಿತವಾಗ್ಲೂ ಸರ್ ಗೋಲ್ಡ್ ಅಲ್ಲ ಸರ್ ಡೈಮಂಡ್ ಬರುತ್ತೆ ಅಲ್ವಾ? ಸುತ್ತಮುತ್ತ ಡೆವಲಪ್ ಮಾಡ್ಕೊಂಡ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಜಾಗನ ಉಳಿಸ್ಕೊತಿದ್ದೀರಲ್ಲ, ನಿಮ್ ಮಾಸ್ಟರ್ ಮೈಂಡ್ ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಯುವರ್ ಮಾಸ್ಟರ್ ಮೈಂಡ್. ನಿಮ್ಮಂತ ಮೈಂಡ್ ಬೇಕು, ಆದ್ರೆ ಒಳ್ಳೆ ತಂದಲ್ಲಿ ಉಪಯೋಗಿಸಿದ್ರೆ ನಮಗೂ ಖುಷಿನೇ ಸರ್. ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ಧಾರ ಆಗಿಲ್ಲ. ಈಗ ವೃಷಭಾವತಿ ನದಿ ಇರುತ್ತೆ, ಕೊಳಚೆ ನೀರು, ಇದರಿಂದ ತಿನ್ನೋದ್ರಿಂದ ಚರ್ಮ ರೋಗ, ಕ್ಯಾನ್ಸರ್ ಬರ್ತಿದೆ ಅಂತಾರೆ. ಅದೇ ವೃಷಭಾವತಿ ಕನಕಪುರಕ್ಕೂ ಹೋಗುತ್ತೆ, ಅಲ್ಲಿ ಬರ್ತಿಲ್ವಾ? ಅದು ಹೆಂಗೆ ಅಂದ್ರೆ ಅವ್ರ ಬುಡಕ್ಕೆ ಬಂದಾಗ ಅದು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ. ಅವ್ರು ಹೇಳ್ತಾರಲ್ಲ ಇಲ್ಲೆಲ್ಲ ಅಕ್ವೈರೇಷನ್ಗೆ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ, ಅದಾಗ್ಬಿಡಿದೆ ಇದಾಗ್ಬಿಡಿದೆ ಅಂತ. ಸರಿ, ಇಲ್ಲಿ ಹರಿತಿರೋ ನೀರಿಂದಾನೇ ಬೆಳೆ ಬೆಳಿತಿದೀವಿ ಅಂತ ಹೇಳಿದ್ರಲ್ಲ. ಸರಿ, ನಾವು 1 ವರ್ಷ ಬೆಳೆ ಬೆಳೆಯಲ್ಲ, ತಿಂತೀರಾ? ಇವಾಗ ಇಟ್ಟಿರೋ ದುಡ್ಡಲ್ಲಿ ಎಷ್ಟು ದಿನ ತಿಂತೀರಾ? ದುಡ್ಡು ತಿನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ ತಾನೆ ಸರ್. ಕನಕಪುರ ಉಳಿಸ್ಕೋತೀನಿ ಅಂತ ಹೇಳ್ತಿದ್ರಲ್ಲ, ಉಳಿಸ್ಕೊಳ್ಳಿ. ಎಷ್ಟು ದಿನ ಅಂತ ಉಳಿಸ್ಕೋತೀರಾ? ನಾವಿಲ್ಲಿ ಎಐಸಿಟಿ ಅಂತ ಹೇಳ್ತಿದ್ರಲ್ಲ, ಎಸ್ ವಿ ವಾಂಟ್ ಎನ್ ಎಐಸಿಟಿ ಇನ್ ಇಂಡಿಯಾ, ಬಟ್ ಇರೋ ಸಿಟಿನ ಏನಕ್ಕೆ ಡೆವಲಪ್ ಮಾಡ್ತೀರಾ? ಬೇರೆ ಕಡೆ ಹೋಗ್ತಾ ಇದ್ದೀರಾ. ಎಐಸಿಟಿ, ಐ ಡೂ ಅಗ್ರಿ, ವಿ ವಾಂಟ್ ಎನ್ ಎಐಸಿಟಿ, ಬಟ್ ದಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಡ್ಯಾಮೇಜ್ ದಿ ಎಕೋಸಿಸ್ಟಮ್ ಫಾರ್ ದಿ ಎಐಸಿಟಿ. ಎಐ ಮುಖ್ಯನೇ, ಆದ್ರೆ ನಮ್ಮನ್ನ ಹಾಳು ಮಾಡುವಷ್ಟಲ್ಲ. ಈಗ ಇಲ್ಲಿ ಲಕ್ಷಾಂತರ ಮರಗಳಿದೆ, ಅದೆಲ್ಲ ಈ ಟೌನ್ಶಿಪ್ಗೋಸ್ಕರ ಕಡ್ದು ಬಿಡ್ತಾರಂತೆ. ಇನ್ನೆಲ್ಲಾ ಕಡೆ ಕೆಂಪೇಗೌಡಲ್ಲಿ ಒಟ್ಟು ಬೆಂಗಳೂರಲ್ಲಿ ಒಂದು 15 ಲಕ್ಷ ಗಿಡ ಮಾಡಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ತಾರಂತೆ. ಅಯ್ಯೋ ಸರ್, ಯಾವ್ದ್ರ ಬಗ್ಗೆ ತುಂಬಾ ಮಾತಾಡೋದು ಬೇಡ. IPL ನಡೆಸಿದಾಗೇನೆ ಇಲ್ಲಿ ಮರ ನಡ್ತೀವಿ ಅಲ್ಲಿ ಮರ ನಡ್ತೀವಿ ಅಂತ ನಡ್ತಿದಾರಲ್ಲ, ಇರೋ ಮರ ಏನಕ್ಕೆ ತೆಗಿತಿದ್ದೀರಾ? ಈಗ ನಮ್ ಗವರ್ನಮೆಂಟೇ ಸೈನ್ ಮಾಡುತ್ತಲ್ಲ, ಇಲ್ಲಿ ಬೆಳೆ ಬೆಳೆಯೋಣ ಅಲ್ಲಿ ಬೆಳೆ ಬೆಳೆಯೋಣ ಅಂತ. ಇರೋ ಬೆಳೆನ ಯಾಕೆ ಸರ್ ಹಾಳು ಮಾಡ್ತಾ ಇದ್ರೆ? ನಂಗೆ ಇಷ್ಟಕ್ಕೆ ಆನ್ಸರ್ ಮಾಡಿದ್ದೀವಿ, ಏನಕ್ಕೆ ಹಾಳು ಮಾಡ್ತಾ ಇದ್ದೀರಾ? ಮುಂದಕ್ಕೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಮೇಡಮ್, ಈಗ ನಿಮ್ಗೆ BDA ಗೊತ್ತಿದೆ. ಈಗ BDA ಸಾಕಷ್ಟು ಲೇಔಟ್ಗಳು, ವಿಶ್ವೇಶ್ವರ ಲೇಔಟ್, ಕೆಂಪೇಗೌಡ ಲೇಔಟ್ 1000 ಎಕರೆ ತಗೊಂಡು ಮಾಡಿದ್ದಾರೆ. ಈಗ ಕೇಸ್ ಆಯ್ತು, ನೀವೆಲ್ಲ ರೈತರು ಒಪ್ಪುದ್ರ ಅನ್ಕೊಳ್ಳಿ ಕೊಡಕ್ಕೆ, ಟೌನ್ಶಿಪ್ ನ BDA ಕೊಡ್ಬೋದಲ್ಲ? BDA ಮಾಡಿದ್ರೆ ದುಡ್ಡು ಲಾಭ
ಬಂದ್ರು ಸರ್ಕಾರಕ್ಕೆ ಬರುತ್ತೆ, ಸರ್ಕಾರಕ್ಕೆ ಬಂದ್ರೆ ಅದು ಜನರಿಗೆ ಯೋಜನೆಗಳಿಗೆ ಅಂತ ಹೇಳಿ ಉಪಯೋಗ ಆಗುತ್ತೆ. ನೀವು ಪ್ರೈವೇಟ್ ಅವ್ರಿಗೆ ಕೊಡುವಂತದ್ದು ಏನಿದೆ ಬಿಡಿ ಅಂತ ಒಂದು ದೊಡ್ಡ ಸಂಸ್ಥೆ ಇಟ್ಕೊಂಡು. ಅದು ಇದನ್ನ ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ಅವ್ರ ಜೋಬು ತುಂಬಿಸ್ಕೊಳಕ್ಕೆ ಏನ್ ಬೇಕೋ ಅದನ್ನ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಕೃಷ್ಣ ಕಣ್ ಮುಚ್ಕೊಂಡ್ ಬೆಣ್ಣೆ ತಿನ್ಬೇಕಾದ್ರೆ ಯಾರಿಗೂ ಕಾಣಿಸಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ, ಆದ್ರೆ ಹಂಗಲ್ಲ, ಎಲ್ಲರಿಗೂ ಕಾಣ್ತಾ ಇರುತ್ತೆ. ಹೇಳಕ್ ಯಾರಿಗೂ ಭಯ ಇರುತ್ತೆ, ಅಯ್ಯೋ ಕೃಷ್ಣ ಅಲ್ಲಪ್ಪ ಏನು ಅಂತ. ಆದ್ರೆ ನಾವ್ ಇವಾಗ ಇರೋದು ಕಲಿಯುಗದಲ್ಲ ಸರ್, ಇವಾಗ ಜನರೇಷನ್ ತುಂಬಾ ಚೇಂಜ್ ಆಗಿದೆ ಸರ್. ರೈತ ಎಲ್ಲ ಕಾಣಿಸ್ತಿದಾರಲ್ಲ ನಿಮ್ ಕಣ್ಣಿಗೆ, ಯಾರನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿಲ್ಲ, ಸಂವಿಧಾನದಲ್ಲಿ ಹೀಗೆ ಕಟ್ಕೊಂಡು ಅಯ್ಯೋ ಏನು ನ್ಯಾಯ ಗೊತ್ತಾಗ್ತಿಲ್ಲ ಅಂತ. ಹೌದಪ್ಪ, ಕೃಷ್ಣ ಕಾಪಾಡ್ತಾನೆ. ಶಿಶುಪಾಲ 100 ತಪ್ಪು ಮಾಡೋ ತನಕ ಕೃಷ್ಣ ಸುಮ್ಮನೆ ಇದ್ದ. 101ನೇ ತಪ್ಪು ಮಾಡಿದ ತಕ್ಷಣ ಕತ್ತರಿಸಿ ಬಿಸಾಕ್ಬಿಟ್ಟ. ನಾಳೆ ನಿನಗೂ ಹಾಗೆ ಮಾಡ್ತಾನೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.